ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರು ಸಿಸ್ಟರು ನನಗೆ ಕಮೆಂಟ್ ಮಾಡಿದರು, ಹಾಯ್ ಮ್ಯಾಮ್, ಕಾಪಿರೈಟ್ ಇಶ್ಯೂ ಬರ್ತಾ ಇದೆ ಆ್ಯಂಡ್ ಅದನ್ನು ಹೇಗೆ ರಿಮೂವ್ ಮಾಡೋದು ಆ್ಯಂಡ್ ವಿಡಿಯೋ ಡಿಲೀಟ್ ಮಾಡಬೇಕಾ, ಪ್ಲೀಸ್ ಸ್ವಲ್ಪ ಹೇಳಿ. ನಾನು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀನಿ, ತುಂಬ ಹೆಲ್ಪ್ ಆಗುತ್ತೆ, ನಿಮ್ಮ ವಿಡಿಯೋ ನೋಡ್ತೀನಿ, ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮೇಡಮ್, ನಿಮಗೆ ನಮ್ಮ ವಿಡಿಯೋಸ್ ತುಂಬ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಟೆಕ್ ವಿಡಿಯೋಸ್ ಇದೇ ಥರ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟು ನಾನು ಇವರ ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ. ವಿಡಿಯೋನ ಡಿಲೀಟ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ವಿಡಿಯೋನ ಡಿಲೀಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಕಾಪಿರೈಟ್ ಕ್ಲೇಮ್ ಅನ್ನೋದನ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ಸೊ ಅದೇ ಡಿಲೀಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಮೊದಲೇ ನಾನು ಒಂದು ವಿಡಿಯೋನ ಮಾಡಿದ್ದೆ, ಕಾಪಿರೈಟ್ ಕ್ಲೇಮ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ. ಸೊ ಆ ವಿಡಿಯೋನ ಕೂಡ ನೋಡಿಲ್ಲ ಅಂತ ಹೇಳಿದ್ರೆ ಐ ಬಟನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಆ ವಿಡಿಯೋನ ಕೂಡ ವಾಚ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಕೂಡ ನಾನು ಕಾಪಿರೈಟ್ ಕ್ಲೇಮ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಕಾಪಿರೈಟ್ ಕ್ಲೇಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆ ತನಕ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಶೋ ಆಗ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ತಲುಪುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ನಾನಿಲ್ಲಿ ಕಾಪಿರೈಟ್ ಕ್ಲೇಮ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋಗೆ ನಾನು ಕಾಪಿರೈಟ್ ಓನರ್ ನಾನಾಗಿರ್ತೀನಿ. ಸೊ ಓಕೆನಾ, ಈ ಕಾಪಿರೈಟ್ ಓನರ್ ನಾನಾಗಿರ್ತೀನಿ. ಸೊ ಅದಕ್ಕೆ ಬೇರೆಯವರು ಕಾಪಿ ಮಾಡುವಂತಿಲ್ಲ. ಸೊ ಬೇರೆಯವರು ಈ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅವರು ಅಪ್ಲೋಡ್ ಮಾಡಿದ್ರು ಕೂಡ ಅವರಿಗೆ ಕಾಪಿರೈಟ್ ಕ್ಲೇಮ್ ಅನ್ನೋದು ಬರುತ್ತೆ. ನಾನು ಕಾಪಿರೈಟ್ನ ಕ್ಲೇಮ್ ಮಾಡ್ಬೋದು, ಅವರು ನಮ್ಮ ವಿಡಿಯೋನ ಕಾಪಿ ಮಾಡ್ದಂಗೆ. ಸೊ ಅದಕ್ಕೆ ನಾನು ಕಾಪಿರೈಟ್ ಕ್ಲೇಮ್ನ ಅವ್ರ ಮೇಲೆ ಹಾಕ್ಬೋದು. ಸೊ ಈ ಥರ ನಾವು ಯೂಟ್ಯೂಬ್ ಅವ್ರಿಗೆ ಹೇಳಿದ್ರೆ ಸಾಕು, ಅವರು ಕಾಪಿರೈಟ್ ಕ್ಲೇಮ್ನ ಅವರು ನಮ್ಮ ವಿಡಿಯೋನ ಏನು ಅಪ್ಲೋಡ್ ಮಾಡಿರ್ತಾರಲ್ವ, ಡೌನ್ಲೋಡ್ ಮಾಡಿಬಿಟ್ಟು ಅವ್ರ ಮೇಲೆ ಕಾಪಿರೈಟ್ ಕ್ಲೇಮ್ ಹೋಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಸೊ ಯಾರಾದರೂ ಒಬ್ರು ಲಿರಿಕ್ಸ್ನ ಬರ್ತಿರ್ತಾರೆ, ಅದನ್ನ ಕಂಪೋಸ್ ಮಾಡಿರ್ತಾರೆ ಅನ್ಕೊಳ್ಳಿ. ಸೊ ಅದರದ್ದು ಓನರ್ ಅವರೇ ಆಗಿರ್ತಾರೆ. ಸೊ ಅದನ್ನ ಬೇರೆಯವರು ಕಾಪಿ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡ್ಕೊಂಡ್ರೆ ಅದು ಕಾಪಿ ಅನ್ಸುತ್ತೆ, ಅದು ಕಾಪಿ ರೈಟ್ ಆಗುತ್ತೆ. ಸೊ ಇವರು ನನ್ನ ಲಿರಿಕ್ಸ್ ಮತ್ತೆ ನಾನು ಕಂಪೋಸ್ ಮಾಡಿರೋ ಮ್ಯೂಸಿಕ್ನ ಕದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಾಪಿರೈಟ್ ಕ್ಲೇಮ್ನ ಅವರ ಮೇಲೆ ಹಾಕ್ಬೋದು ಈ ತರ. ಓಕೆ, ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಪಾರ್ಟಿಗೆ ಬರೋದಾದ್ರೆ, ಕಾಪಿರೈಟ್ ಕ್ಲೇಮ್ ನಮ್ಮ ವಿಡಿಯೋಸ್ಗೆ ಯಾಕೆ ಬರುತ್ತೆ, ಸೊ ಯಾವ್ದ್ರಿಂದ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಕಾಪಿರೈಟ್ ಕ್ಲೇಮ್ ನಮ್ಮ ವಿಡಿಯೋಸ್ಗೆ ಮ್ಯೂಸಿಕ್ ಇಂದ ಬರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಬರುತ್ತೆ. ಸೊ ಬುಕ್ಸ್ ಇಂದ ಕೂಡ ಬರ್ಬೋದು. ನಾವು ಯಾವ್ದಾದ್ರು ಬುಕ್ಸ್ ನ ವಿಡಿಯೋದಲ್ಲಿ ತೋರಿಸ್ತಾ ಅದನ್ನ ಓದ್ತಾ ವಿಡಿಯೋ ಮಾಡಿದ್ರು ಕೂಡ ಅದರಿಂದ ಕೂಡ ಆ ಓನರ್ ಏನಿರ್ತಾರೆ, ಬುಕ್ಸ್ ಬರೆದಿರೋ ಓನರ್, ಅವರು ನಮ್ಮ ಮೇಲೆ ಕಾಪಿರೈಟ್ ಕ್ಲೇಮ್ ನ ಹಾಕ್ಬೋದು. ಸೊ ಈ ತರ ಓಕೆನಾ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಅಂದ್ರೆ, ಸಪೋಸ್ ನೀವು ಇವಾಗ ವಿಡಿಯೋ ಮಾಡಿರ್ತೀರಾ, ಸೊ ಅದಕ್ಕೆ ಯಾವ್ದಾದ್ರು ಫಿಲ್ಮ್ ಸಾಂಗ್ ನ ತಂದು ಹಾಕೋದು, ಯಾವ್ದಾದ್ರು ಆಪ್ ಅಲ್ಲಿ ನೀವು ಎಡಿಟ್ ಮಾಡ್ತಾ ಇರ್ತೀರಲ್ವಾ. ಸೊ ಸಪೋಸ್ ನಾನಿಲ್ಲಿ ಇನ್ಶಾರ್ಟ್ ಆಪ್ ಇಂದ ಎಡಿಟ್ ಮಾಡ್ತೀನಲ್ವಾ, ಇನ್ಶಾರ್ಟ್ ಆಪ್ ಅಲ್ಲಿ ಮ್ಯೂಸಿಕ್ ಇರುತ್ತಲ್ವಾ, ಆ ಮ್ಯೂಸಿಕ್ ನ ನಾನು ನನ್ನ ವಿಡಿಯೋಸ್ಗೆ ಹಾಕಿದ್ರೆ ಅವರು ಕಾಪಿರೈಟ್ ಕ್ಲೇಮ್ ನ ನನಗೆ ಕೊಡ್ಬೋದು ಆ ತರ. ಓಕೆನಾ. ಸೊ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವಾಗ್ಲೂ ನಿಮ್ಮ ವಿಡಿಯೋಸ್ ಅಲ್ಲಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇರೋದನ್ನ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಪಿರೈಟ್ ಫ್ರೀ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ ಥರ ಕಾಪಿರೈಟ್ ಫ್ರೀ ಇರುತ್ತಲ್ವಾ, ರಾಯಲ್ಟಿ ಫ್ರೀ ಅಂತ ಹೇಳ್ತೀವಿ ನಾವು ಅದಕ್ಕೆ. ಆ ಥರ ಮ್ಯೂಸಿಕ್ನ ನಿಮ್ಮ ವಿಡಿಯೋಸ್ಗೆ ಆ್ಯಡ್ ಮಾಡಿದರೆ ಅವಾಗ ಕಾಪಿರೈಟ್ ಅನ್ನೋದು ಬರೋದಿಲ್ಲ. ಓಕೆನಾ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಕಾಪಿರೈಟ್ ಕ್ಲೇಮ್ ಬಂದರೆ ನಮ್ಮ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಸೊ ಇದೊಂದು ಕ್ವಶನ್ ಕೂಡ ಎಲ್ಲರ ಮೈಂಡಲ್ಲಿ ಇರುತ್ತೆ. ಚಾನಲ್ ಏನು ಎಫೆಕ್ಟ್ ಆಗೋದಿಲ್ಲ, ಮಾನಿಟೈಸೇಷನ್ ಕೂಡ ಆಗುತ್ತೆ. ಬಟ್ ನಿಮ್ಮ ಚಾನಲಲ್ಲಿ ಕಾಪಿರೈಟ್ ಕ್ಲೇಮ್ ಬಂದಿರುತ್ತಲ್ವ, ನೀವು ಸಪೋಸ್ ಎಕ್ಸಾಂಪಲ್ ಕೊಡಬೇಕಾದ್ರೆ, ನೀವು ಯಾವುದೋ ಒಂದು ಫಿಲಿಮ್ ಸಾಂಗ್ನ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀರ. ಸೊ ಯೂಸ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಕಾಪಿರೈಟ್ ಕ್ಲೇಮ್ ಅನ್ನೋದು ಬರುತ್ತೆ. ಸೊ ನಿಮಗೆ ಮಾನಿಟೈಸೇಷನ್ ಆನ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಚಾನಲಲ್ಲಿ ಆ ಮ್ಯೂಸಿಕ್ ಯೂಸ್ ಮಾಡಿರ್ತೀರಲ್ವ, ಆ ಒಂದು ವಿಡಿಯೋಗೆ ನಿಮಗೆ ರೆವಿನ್ಯೂ ಅನ್ನೋದು ಬರೋದಿಲ್ಲ. ಆ ರೆವಿನ್ಯೂ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಆ ಮ್ಯೂಸಿಕ್ ಏನು ಯೂಸ್ ಮಾಡಿರ್ತೀರಲ್ವ, ಆ ಓನರ್ಗೆ ಆ ಒಂದು ರೆವಿನ್ಯೂ ಹೋಗುತ್ತೆ. ನಿಮಗೆ ಯಾವುದೇ ತರ ರೆವಿನ್ಯೂ ಬರೋದಿಲ್ಲ. ಬಹಳ ವಿಡಿಯೋಸ್ಗಳಲ್ಲಿ ಕಾಪಿರೈಟ್ ಕ್ಲೇಮ್ ಅನ್ನೋದು ಬಂದ್ರೆ, ನೀವು ಮಾನಿಟೈಸೇಷನ್ಗೆ ಏನು ಅಪ್ಲೈ ಮಾಡಿರ್ತೀರಲ್ವ, ಅವಾಗ ಯೂಟ್ಯೂಬ್ ಅವರು ನಿಮ್ಮ ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾರೆ. ಯಾವುದು ಮೋಸ್ಟ್ ವ್ಯೂಸ್ ಬಂದಿರುತ್ತಲ್ವಾ, ಜಾಸ್ತಿ ವ್ಯೂಸ್ ಬಂದಿರುತ್ತಲ್ವಾ, ಆ ಒಂದು ವಿಡಿಯೋನ ಅವರು ಚೆಕ್ ಮಾಡ್ತಾರೆ. ಸೊ ಅದಕ್ಕೇನಾದ್ರೂ ಕಾಪಿರೈಟ್ ಕ್ಲೇಮ್ ಬಂದಿದ್ರೆ, ಏನು ಜಾಸ್ತಿ ವ್ಯೂಸ್ ಬಂದಿರುತ್ತಲ್ವಾ, ಆ ವಿಡಿಯೋಗೆ ಏನಾದರೂ ನಿಮಗೆ ಕಾಪಿರೈಟ್ ಕ್ಲೇಮ್ ಏನಾದರೂ ಬಂದಿತ್ತು ಅಂತ ಹೇಳಿದ್ರೆ, ಅವರು ಮಾನಿಟೈಸೇಷನ್ ರಿಸೆಕ್ಟ್ ಮಾಡೋ ಚಾನ್ಸಸ್ ಕೂಡ ಬಹಳ ಇರುತ್ತೆ. ಸೊ ಅದಕ್ಕಾಗಿ ನೀವು
ಆದಷ್ಟು ನಿಮ್ಮ ವಿಡಿಯೋಸ್ಗಳಲ್ಲಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಯೂಸ್ ಮಾಡ್ಕೊಳ್ಳಿ. ಸೊ ಓಕೆನಾ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಕೆಲವೊಬ್ಬರು ಚಾನಲಲ್ಲಿ ಕಾಪಿರೈಟ್ ಕ್ಲೇಮ್ 15ಕ್ಕೂ ಹೆಚ್ಚು ಬಂದಿದ್ರು ಕೂಡ ಅವರ ಚಾನಲ್ ಮಾನಿಟೈಸೇಷನ್ ಆಗಿದೆ. ಬಟ್ ಏನು ಪ್ರಾಬ್ಲಮ್ ಆಗಲ್ಲ. ಒಂದೊಂದು ಚಾನಲ್ನ ಅವರು ರಿವ್ಯೂ ಮಾಡ್ತಾರಲ್ವ ಯೂಟ್ಯೂಬರು, ಆವಾಗ ಅವರು ಒಂದೊಂದು ಚಾನಲ್ಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ನಿಮಗೆ ಯಾವುದಾದ್ರೂ ಫಿಲಮಲ್ಲಿ ಒಂದು ಯಾವುದಾದ್ರೂ ಕ್ಲಿಪ್ನ ಯೂಸ್ ಮಾಡಬೇಕು, ನಿಮ್ಮ ವಿಡಿಯೋದಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆ ಒಂದು ಕ್ಲಿಪ್ನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಕಾಪಿರೈಟ್ ಬರಲ್ವಾ ಮೇಡಮ್ ಅಂತ ಕೇಳ್ಬೋದು ನೀವು. ಎಲ್ಲ ಒಂದು ಸಣ್ಣ ಕ್ಲಿಪ್ ಯೂಸ್ ಮಾಡಿದ್ರೆ ಕಾಪಿರೈಟ್ ಬರಲ್ಲ, ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಎಲ್ಲ ವಿಡಿಯೋಸಲ್ಲಿ ಆ ಥರ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಕಾಪಿರೈಟ್ ಕ್ಲೇಮ್ ಪಕ್ಕ ಬರುತ್ತೆ. ಸೊ ನಿಮ್ಮ ಚಾನಲ್ ಮಾನಿಟೈಸೇಷನ್ ರಿಜೆಕ್ಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಅದಕ್ಕಾಗಿ ನೀವು ಕಾಪಿರೈಟ್ ಕ್ಲೇಮ್ನ ಆದಷ್ಟು ಬರದೇ ಇರೋ ಥರ ನೋಡ್ಕೊಳ್ಳಿ ಮಾಡಿ. ಸೊ ಬನ್ನಿ ಗೈಸ್, ಇವಾಗ ಕಾಪಿರೈಟ್ ಕ್ಲೇಮ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಗೈಸ್, ಕಾಪಿರೈಟ್ ಕ್ಲೇಮ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಸ್ಕ್ರೀನ್ ರೆಕಾರ್ಡರ್ನ ನಾನು ಆನ್ ಮಾಡ್ಕೊಂಡಿದ್ದೀನಿ. ನಂದು ಇಲ್ಲಿ ರಂಗೋಲಿ ಚಾನಲ್ ಇದೆ ಒಂದು, ಅದಕ್ಕೆ ಕಾಪಿರೈಟ್ ಬಂದಿದೆ. ಸೊ ನಾನು ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತ ನಿಮ್ಗೆ ಈಸಿಯಾಗಿ ಸಿಂಪಲ್ ಸ್ಟೆಪ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ 2 ಟೈಪ್ಸ್ ತಿಳಿಸ್ಕೊಡ್ತೀನಿ. ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದನ್ನ ಫಾಲೋ ಮಾಡಿ. ಫಸ್ಟ್ ನಾವಿಲ್ಲಿ ವೈಟಿ ಸ್ಟುಡಿಯೋದಲ್ಲಿ ಕೂಡ ನಾವು ಕಾಪಿರೈಟ್ ಕ್ಲೇಮ್ ನ ರಿಮೂವ್ ಮಾಡಬಹುದು. ಮತ್ತೆ ಕ್ರೋಮ್ ಬ್ರೌಸರ್ ಅಲ್ಲಿ ಕೂಡ ನೀವು ಕಾಪಿರೈಟ್ ಕ್ಲೇಮ್ ಅನ್ನೋದನ್ನ ನೀವು ರಿಮೂವ್ ಮಾಡ್ಕೋಬಹುದು. ಫಸ್ಟ್ ನಾನಿಲ್ಲಿ ವೈಟಿ ಸ್ಟುಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಹೇಗೆ ಅಂತ. ಸೊ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಾಂಗ್ ವಿಡಿಯೋಸ್ ಎಲ್ಲ ಓಪನ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋಸ್ ಅಥವಾ ಶಾರ್ಟ್ ವಿಡಿಯೋಸ್ ಯಾವುದಕ್ಕೆ ಕಾಪಿರೈಟ್ ಕ್ಲೇಮ್ ಬಂದಿರುತ್ತಲ್ವಾ ಅದನ್ನ ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಪಿರೈಟ್ ಅಂತ ಬಂದಿದೆ. ಈ ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೇಮ್ ಬಂದಿದೆ. ಸೊ ಅದನ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ನೋಡಿ. ಸೊ ಇಲ್ಲಿ ಕೆಳಗಡೆ ವಿಸಿಬಿಲಿಟಿ ಪಬ್ಲಿಕ್ ರಿಸ್ಟ್ರಿಕ್ಷನ್ಸ್ ಕಾಪಿರೈಟ್ ಅಂತ ಇದೆ. ಸೊ ಅದ್ರ ಮೇಲೆ ಈ ತರ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ನೋಡಿ. ಕಾಪಿರೈಟ್ ಪ್ರೊಟೆಕ್ಟ್ ಕಂಟೆಂಟ್ ಫೌಂಡ್, ದ ಓನರ್ ಅಲೋಸ್ ದ ಕಂಟೆಂಟ್ ಟು ಬಿ ಯೂಸ್ಡ್ ಆನ್ ಯೂಟ್ಯೂಬ್. ಸೊ ರಿವ್ಯೂ ಇಶ್ಯೂಸ್ ಅಂತ ಕೊಡಿ. ಕೊಟ್ಮೇಲೆ ನೋಡಿ ಈ ತರ ಬರುತ್ತೆ. ನಿಮ್ಗೆ ಯಾವುದಕ್ಕೆ ಕಾಪಿರೈಟ್ ಬಂದಿದೆ ಅಂತ ಹೇಳಿ ಇಲ್ಲಿ ತೋರಿಸ್ಬಿಡುತ್ತೆ ಅದು ನೋಡಿ. ದ ಕಾಪಿರೈಟ್ ಕ್ಲೇಮ್ ಆನ್ ಯುವರ್ ವಿಡಿಯೋಸ್ ಡೋಂಟ್ ಅಫೆಕ್ಟ್ ಯುವರ್ ಚಾನಲ್. ದಿಸ್ ಈಸ್ ನಾಟ್ ಎ ಕಾಪಿರೈಟ್ ಸ್ಟ್ರೈಕ್. ಸೊ ಇದು ಕಾಪಿರೈಟ್ ಕ್ಲೇಮ್ ಆಗಿರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಅಲ್ಲ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾಪಿರೈಟ್ ಕ್ಲೇಮ್ಗೂ ಕಾಪಿರೈಟ್ ಸ್ಟ್ರೈಕ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಕಾಪಿರೈಟ್ ಕ್ಲೇಮ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನು ಅಂತ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಓಕೆನಾ. ಇಲ್ಲಿ ಆಡಿಯೋ ಸೊ ನೋಡಿ ಇಲ್ಲಿ ಆಡಿಯೋ ಅಂತ ಇದೆ ಅಲ್ವಾ. ಸೊ ಆಡಿಯೋಗೆ ನನಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ನನಗೆ ಇಲ್ಲಿ ಕಾಪಿರೈಟ್ ಬಂದಿದೆ. ಸೊ ಓಕೆನಾ. ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆ ಅಲ್ವಾ ಆಡಿಯೋ ಪಕ್ಕದಲ್ಲಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೀಟೇಲ್ಸ್ ಅಂತ ಬರುತ್ತೆ. ಜಾಯ್ ಬೈ ಆಶುತೋಷ್. ಸೊ ಕಂಟೆಂಟ್ ಓನರ್ ಯಾರು? ಯುನೈಟೆಡ್ ಮೀಡಿಯಾ GmbH ಮ್ಯೂಸಿಕ್. ನೋ ಇಂಪ್ಯಾಕ್ಟ್ ಆನ್ ದ ವಿಡಿಯೋ ಅಂತ ಇದೆ. ಸೊ ನೋ ಇಂಪ್ಯಾಕ್ಟ್ ಅಂತ ಇದೆ. ಸೊ ನಿಮಗೆ ನೋ ಇಂಪ್ಯಾಕ್ಟ್ ಅಂತ ಅವರು ಕೊಡ್ತಾರೆ. ಬಟ್ ನಿಮಗೆ ಕಾಪಿರೈಟ್ ಕ್ಲೇಮ್ ಅನ್ನೋದು ಜಾಸ್ತಿ ಬಂದ್ರೆ ರಿಯೂಸ್ಡ್ ಕಂಟೆಂಟ್ ಅಂತ ಹೇಳಿ ಅವರು ಚಾನಲ್ನ ಮಾನಿಟೈಸೇಷನ್ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಅದಕ್ಕೆ ಕಾಪಿರೈಟ್ ಕ್ಲೇಮ್ ಬರದೇ ಇರೋ ತರ ನೋಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಸಾಂಗ್ಗೆ ಏನು ಬಂದಿದೆ ಕಾಪಿರೈಟ್ ಕ್ಲೇಮ್ ಬಂದಿದೆ. ನಾನು ಸಾಂಗ್ ಯೂಸ್ ಮಾಡಿದ್ದೀನಲ್ವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸೊ ಅದಕ್ಕೆ ಕಾಪಿರೈಟ್ ಬಂದಿದೆ ಇಲ್ಲಿ. ಸೊ ಆಕ್ಷನ್ಸ್ ದಟ್ ಯು ಕ್ಯಾನ್ ಟೇಕ್ ಅಂತ ಇದೆ. 3 ಸ್ಟೆಪ್ ಇದೆ ನಮಗೆ. ಎರೇಸ್ ಸಾಂಗ್, ಡಿಸ್ಪ್ಯೂಟ್ ಅಂಡ್ ರಿಮೋಟ್ ಸೆಗ್ಮೆಂಟ್ ಅಂತ ಇದೆ. ಎರೇಸ್ ಸಾಂಗ್ ಅಂತ ಹೇಳಿದ್ರೆ ನಾವು ಆ ಒಂದು ವಿಡಿಯೋಗೆ ಸಾಂಗ್ ನ ಎರೇಸ್ ಮಾಡ್ಕೋಬಹುದು. ಎರೇಸ್ ಮಾಡ್ಕೊಂಡ್ಬಿಟ್ರೆ ಕಾಪಿರೈಟ್ ಕ್ಲೇಮ್ ಅನ್ನೋದು ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಯೂಟ್ ಅಂತ ಹೇಳಿದ್ರೆ ನೀವು ಆ ಒಂದು ವಿಡಿಯೋಗೆ ಸೊ ಅದು ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಅದು ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇದೆ 100%. ಸೊ ನನಗೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇದ್ರೂ ಸಹ ನನಗೆ ಕಾಪಿರೈಟ್ ಕ್ಲೇಮ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಡಿಸ್ಪ್ಯೂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಿಮ್ ಔಟ್ ಸೆಗ್ಮೆಂಟ್. ಸೊ ಓಕೆನಾ. ಟ್ರಿಮ್ ಔಟ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ನೀವು ಫುಲ್ ವಿಡಿಯೋಗೆ ನೀವು ಒಂದು ಮ್ಯೂಸಿಕ್ ಯೂಸ್ ಮಾಡಿರ್ತೀರಾ, ಅದರಲ್ಲಿ ಮಿಡಲ್ ಪಾರ್ಟ್ ಏನಾದರೂ ಮಿಡಲ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಬಂದಿರೋ ಮ್ಯೂಸಿಕ್ ಕಾಪಿರೈಟ್ ಇಶ್ಯೂ ಬಂದಿದ್ರೆ ಸೊ ಅದನ್ನ ಕೂಡ ನೀವು ಆ ಒಂದು ಮ್ಯೂಸಿಕ್ ನ ಟ್ರಿಮ್ ಮಾಡ್ಕೋಬಹುದು ಆ ತರ. ಓಕೆನಾ. ನನಗೆ ಇಲ್ಲಿ ಟ್ರಿಮ್ ಔಟ್ ಸೆಗ್ಮೆಂಟ್ ಬಂದಿಲ್ಲ, ಯಾಕಂದ್ರೆ ನಾನು ಯೂಸ್ ಮಾಡಿರೋ ಫುಲ್ ಮ್ಯೂಸಿಕ್ ಕಾಪಿರೈಟ್ ಕ್ಲೇಮ್ ಬಂದಿದೆ. ಸೊ ಅದಕ್ಕೆ ನಾನು ಇಲ್ಲಿ ಎರೇಸ್ ಸಾಂಗ್ ಅಂತ ಕೊಡ್ತೀನಿ. ಸೊ ಎರೇಸ್ ಸಾಂಗ್ ಅಂತ ಕೊಟ್ರೆ ನೋಡಿ ಇಲ್ಲಿ ಎರೇಸ್ ಸಾಂಗ್, ವೇಸ್ ಟು ಎರೇಸ್ ದ ಸಾಂಗ್ ಅಂತ ಇದೆ. 2 ವೇಸ್ ಇದೆ. ಎರೇಸ್ ಸಾಂಗ್, ರಿಮೂವ್ ದ ಕ್ಲೇಮ್ಡ್ ಸಾಂಗ್ ಇನ್ ಆಲ್ ಡಿಟೆಕ್ಟಿವ್ ಸೆಗ್ಮೆಂಟ್ಸ್,
while keeping other sounds such as speech. ಸೊ ಸ್ಪೀಚ್ ಬಿಟ್ಟು ಏನಿರುತ್ತಲ್ವ ಮ್ಯೂಸಿಕ್ ಅದೆಲ್ಲ ಎರೇಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಟ್ ಆಲ್ ಸೌಂಡ್ಸ್ ಇನ್ ದ ಕ್ಲೇಮ್ಡ್ ಸೆಗ್ಮೆಂಟ್. ಸೊ ಹೋಲ್ ವಿಡಿಯೋಗೆ ಎಲ್ಲ ಸೌಂಡು ಮ್ಯೂಟ್ ಆಗಿಬಿಡುತ್ತೆ. ಫಸ್ಟ್ ಟೈಮಿಂಗ್ ತೋರಿಸುತ್ತೆ. ಸೊ ಈ ಟೈಮಿಂಗ್ ಇಂದ ಈ ಟೈಮಿಂಗ್ ವರೆಗೂ ನಿಮ್ದು ಮ್ಯೂಸಿಕ್ ಕಾಪಿರೈಟ್ ಇದೆ ಅಂತ ತೋರಿಸುತ್ತೆ. ಬಟ್ ನನ್ನ ವಿಡಿಯೋದಲ್ಲಿ ಫುಲ್ ವಿಡಿಯೋದಲ್ಲಿ ಕಾಪಿರೈಟ್ ಬಂದಿದೆ. ಸೊ ಮ್ಯೂಟ್ ಆಲ್ ಸೌಂಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಮೇಲೆ ರೆಡಿ ಟು ಮ್ಯೂಟ್ ದ ಕ್ಲೇಮ್ಡ್ ಸೆಗ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಮ್ಯೂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ ಇವಾಗ ಸಾಂಗ್ ಮ್ಯೂಟ್ ಆಗಿಬಿಟ್ಟಿದೆ. ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ, ಇದು ಮ್ಯೂಟ್ ಆಗುತ್ತೆ. ಓಕೆನಾ, ಇದೊಂದು ವೇ. ಆದರೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕ್ರೋಮ್ ಬ್ರೌಸರ್ ಅಲ್ಲಿ ಕೂಡ ಮಾಡ್ಕೋಬಹುದು. ಸೊ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ studio.youtube.com ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಲಾಗಿನ್ ಅಂತ ಕೊಡಿ. ನೋಡಿ ನಿಮ್ಮ ಚಾನಲ್ ಇಲ್ಲಿ ಕ್ರೋಮ್ ಬ್ರೌಸರ್ ಅಲ್ಲಿ ಲಾಗಿನ್ ಆಗಿರತ್ತೆ. ಓಕೆನಾ, ಸೊ ಇದು ಓಪನ್ ಆಯ್ತು ಇವಾಗ. ಸೊ ಇದರಲ್ಲಿ ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ನೋಡಿ ಕಂಟೆಂಟ್ ಅಂತ ಇದೆ ಅಲ್ವಾ, ಡ್ಯಾಶ್ ಬೋರ್ಡ್ ಕೆಳಗಡೆ ಕಂಟೆಂಟ್ ಅಂತ ಆಪ್ಷನ್ ಇದೆ ಒಂದು. ನೋಡಿ ಕಂಟೆಂಟ್ ಅನ್ನೋದನ್ನ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನೀವು ಯಾವ್ಯಾವ ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರ ಎಲ್ಲ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಪಕ್ಕದಲ್ಲೇ ನಿಮ್ಗೆ ಕಾಣಿಸುತ್ತೆ ಯಾವ್ದಾದ್ರು ಕಾಪಿರೈಟ್ ಬಂದಿದ್ರೆ. ಸೊ ನೋಡಿ ಇಲ್ಲಿ 2 ಕಾಪಿರೈಟ್ ಇದೆ ಮತ್ತೆ. ಸೊ ಈ ತರ ನಾವು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಕಾಪಿರೈಟ್ ಹುಡ್ಕೋ ಬದಲು ಇಲ್ಲಿ ಮೇಲ್ಗಡೆ ಫಿಲ್ಟರ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಮ್ಗೆ ಇಲ್ಲಿ 7 ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಕಾಪಿರೈಟ್ ಅಂತ ಒಂದಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಯಾವ್ದಾವ್ದು ವಿಡಿಯೋಸ್ಗೆ, ಸೊ ಇಲ್ಲಿ ಯಾವ್ಯಾವ ವಿಡಿಯೋಸ್ಗೆ ಕಾಪಿರೈಟ್ ಬಂದಿದೆ ಅದೆಲ್ಲ ಓಪನ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ ನಾನೇನು ಇವಾಗ ವಾಟಿ ಸ್ಟುಡಿಯೋದಲ್ಲಿ ನಾನು ಕಾಪಿರೈಟ್ನ ರಿಮೂವ್ ಮಾಡಿದ್ನಲ್ವಾ, ಚೆಕಿಂಗ್ 1 ಫೌಂಡ್ ಅಂತ ಬರ್ತಾ ಇದೆ. ಸೊ ಓಕೆನಾ, ನೆಕ್ಸ್ಟ್ ಅವ್ರು ಚೆಕ್ ಮಾಡಿ ಆ ಕಾಪಿರೈಟ್ನ ರಿಮೂವ್ ಮಾಡ್ತಾರೆ. ಓಕೆನಾ, ಇಲ್ಲಿ ಇನ್ನು 6 ವಿಡಿಯೋಸ್ಗೆ ಕಾಪಿರೈಟ್ ಬಂದಿದೆ. ಇದರಲ್ಲಿ ಒಂದು ರಿಮೂವ್ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿರೈಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಫೌಂಡ್, ದ ಓನರ್ ಅಲೋಸ್ ದ ಕಂಟೆಂಟ್ ಟು ಬಿ ಯೂಸ್ಡ್ ಆನ್ ಯೂಟ್ಯೂಬ್. ಸೊ ಸಿ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಸೇಮ್ ಇಲ್ಲಿ ಕೂಡ ಸೇಮ್ ಆಪ್ಷನ್ ಬರುತ್ತೆ. ನೋಡಿ ವಾಟ್ ಹ್ಯಾಪಂಡ್, ದ ಕಾಪಿರೈಟ್ ಕ್ಲೇಮ್ಸ್ ಯುವರ್ ವಿಡಿಯೋ ಡೋಂಟ್ ಅಫೆಕ್ಟ್ ಯುವರ್ ಚಾನಲ್, ದಿಸ್ ಇಸ್ ನಾಟ್ ಎ ಕಾಪಿರೈಟ್ ಸ್ಟ್ರೈಕ್. ಓಕೆನಾ, ಚಾನಲ್ ವಿಸಿಬಿಲಿಟಿ ಓಕೆನಾ ಇಷ್ಟಿದೆ. ನಾನು ಇಲ್ಲಿ ಕೂಡ ಮ್ಯೂಸಿಕ್ಕಿಗೆ ಬಂದಿದೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಒಂದು ಆಡಿಯೋ ಯೂಸ್ ಮಾಡಿದ್ದೀನಿ, ಇದಕ್ಕೆ ಬಂದಿದೆ ಅಲ್ವಾ. ಸೊ ಇಲ್ಲಿ 2 ಆಪ್ಷನ್ಸ್ ಇರುತ್ತೆ, ಸಿ ಡೀಟೇಲ್ಸ್, ಟೇಕ್ ಆಕ್ಷನ್ ಅಂತ ಬರುತ್ತೆ. ಸೊ ನಾವು ಟೇಕ್ ಆಕ್ಷನ್ ಅಂತ ಪ್ರೆಸ್ ಮಾಡಬೇಕು. ಓಕೆನಾ, ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಕೂಡ ಸೇಮ್ ನಮಗೆ 4 ಆಪ್ಷನ್ಸ್ ಬರುತ್ತೆ. ಇಲ್ಲ ಅಂದ್ರೆ ಅಲ್ಲಿ ವೈಟಿ ಸ್ಟುಡಿಯೋದಲ್ಲಿ 3 ಆಪ್ಷನ್ಸ್ ಇರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇಲ್ಲಿ 4 ಆಪ್ಷನ್ಸ್ ಯಾವ್ಯಾವ ಅಂದ್ರೆ ಎರೇಸ್ ಸಾಂಗ್, ರೀಪ್ಲೇಸ್ ಸಾಂಗ್, ಡಿಸ್ಪ್ಯೂಟ್, ಟ್ರಿಮ್ ಔಟ್ ಸೆಗ್ಮೆಂಟ್. ನಿಮ್ಗೆ ಎರೇಸ್ ಸಾಂಗ್, ಡಿಸ್ಪ್ಯೂಟ್, ಟ್ರಿಮ್ ಔಟ್ ಸೆಗ್ಮೆಂಟ್ ಈ 3 ಆಪ್ಷನ್ಸ್ ಬಗ್ಗೆ ಗೊತ್ತು, ನಿಮ್ಗೆ ಹೇಳಿದ್ದೀನಿ ನಾನು ಅವಾಗ. ಸೊ ಇಲ್ಲಿ ರೀಪ್ಲೇಸ್ ಸಾಂಗ್ ಅನ್ನೋದೊಂದು ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಇರುತ್ತಲ್ವಾ, ಆ ಆಡಿಯೋ ಯಾವ್ದಾದ್ರು ಆಡಿಯೋ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಆಡಿಯೋ ಇದಕ್ಕೆ ರೀಪ್ಲೇಸ್ ಆಗುತ್ತೆ. ಓಕೆ, ರೀಪ್ಲೇಸ್ ಸಾಂಗ್ ಅಂತ ಇದೆ ಅಲ್ವಾ, ಇದನ್ನ ತೋರಿಸ್ಕೊಡ್ತೀನಿ ಹೇಗೆ ಅಂತ. ರೀಪ್ಲೇಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಸೊ ಕಂಟಿನ್ಯೂ ಅಂತ ಕೊಟ್ಮೇಲೆ ನೀವು ಯಾವ್ದಾದ್ರು ಬೇರೆ ಸಾಂಗ್ ನ ಇಲ್ಲಿ ರೀಪ್ಲೇಸ್ ಮಾಡ್ಬೋದು. ಸ್ವಲ್ಪ ಲೋಡ್ ಆಗ್ತಾ ಇದೆ ಸಾಂಗ್ಸ್ ಬರೋದು. ಇಲ್ಲ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಇರೋ ಸಾಂಗ್ಸ್ ಇಲ್ಲಿ ಬರುತ್ತೆ ಮ್ಯೂಸಿಕ್, ನಾವು ಆ ಒಂದು ಮ್ಯೂಸಿಕ್ ನ ಸೆಟ್ ಮಾಡ್ಕೋಬಹುದು. ಸೊ ಓಕೆ, ನೋಡಿ ಯೂಟ್ಯೂಬ್ ಲೈಬ್ರರಿಯಲ್ಲಿ ಇರುತ್ತಲ್ವಾ ಆ ಒಂದು ಮ್ಯೂಸಿಕ್ಸ್ ಎಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಅದು ಸಜೆಸ್ಟ್ ಮಾಡುತ್ತೆ ನಮಗೆ ಯಾವ ಒಂದು ಮ್ಯೂಸಿಕ್ ಆಡ್ ಮಾಡ್ಬೋದು ಅಂತ ಹೇಳಿ. ನೋಡಿ ಇಲ್ಲಿ 5 ಮ್ಯೂಸಿಕ್ ನ ನನಗೆ ಸಜೆಸ್ಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ 3 ಆಪ್ಷನ್ಸ್ ಇದೆ, ಸಜೆಷನ್ಸ್, ಆಲ್ ಟ್ರ್ಯಾಕ್ಸ್, ಯುವರ್ ಲೈಬ್ರರಿ ಅಂತ ಇದೆ. ಆಲ್ ಟ್ರ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಆಲ್ ಟ್ರ್ಯಾಕ್ಸ್ ಅಂತ ನಾನು ಇವಾಗ ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಮ್ಯೂಸಿಕ್ ಬೇಕೋ ಅದನ್ನ ಸೆಟ್ ಮಾಡ್ಕೋಬಹುದು. ಇಲ್ಲಿ ಪ್ಲೇ ಮಾಡ್ಬೋದು ನೀವು. ಇಲ್ಲಿ ನಾನು ಬನ್ನಿ ಹಾಪ್ ಅಂತ ಇದೆ ಅಲ್ವಾ, ಆ ಒಂದು ಮ್ಯೂಸಿಕ್ ನ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಡ್ಬೇಕು. ಮೇಲ್ ಆಪ್ಷನ್ ಇದೆ ಅಲ್ವಾ, ಸೇವ್ ಅಂತ ಕೊಡ್ಬೇಕು. ಪರ್ಮಿಷನ್ ಕೇಳುತ್ತೆ, ಕನ್ಫರ್ಮ್ ಚೇಂಜಸ್ ಅಂತ ಕೇಳುತ್ತೆ. ನಾನು ಇಲ್ಲಿ ಕನ್ಫರ್ಮ್ ಚೇಂಜಸ್ ಅಂತ ಕೊಡ್ತೀನಿ. ನೋಡಿ ವಿಡಿಯೋ ಎಡಿಟಿಂಗ್ ಇಸ್ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ. ಸೊ ಪ್ರೊಸೆಸ್ ಮೈ ಟೇಕ್ ಸಮ್ ಟೈಮ್ಸ್. ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಿ ಇವಾಗ ಆಗ್ತಾ ಇದೆ ಅದು. ಸೊ ಓಕೆನಾ, ಓಕೆನಾ ಗೈಸ್, ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕಾಪಿರೈಟ್ ಕ್ಲೇಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಾನು ಈ ವಿಡಿಯೋದಲ್ಲಿ ಟ್ರೈ ಮಾಡಿದ್ದೀನಿ. ಸೊ
ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಮ ಕಮೆಂಟ್ಸ್ಗೆ 100% ರಿಪ್ಲೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸೊ ಸಿಗ್ತೀನಿ ಇದೇ ಥರ ನೆಕ್ಸ್ಟ್ ಟೆಕ್ ವಿಡಿಯೋಸಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.